ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕಿರುಚಿತ್ರ ಜಗತ್ತಲ್ಲಿ ತುಂಬಾ ಮೋಸಗಾರರಿದ್ದಾರೆ, ಅವರಿಂದ ನಾವು ಹೇಗೆ ಹುಷಾರಾಗಿರಬೇಕು ಅನ್ನೋದನ್ನ ತೋರಿಸಿದ್ವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಒಂದು ಒಳ್ಳೆ ಮೆಸೇಜ್ ಇದೆ. ಹಾಗೆ ಮೋಸಗಾರರಿಗೆ ಮಾತ್ರ ಈ ಮೂವಿ ಅನ್ವಯಿಸುತ್ತೆ, ಒಳ್ಳೆಯವರಿಗೆಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು MLM ಕಂಪ್ನಿಯಿಂದ ಬಂದೀವಿ ಸರ್, ಜಾಹೀರಾತಿಗೋಸ್ಕರ. ನಿಮ್ಮಂತವ್ರು ದಿನಕ್ಕೆ 100 ಜನ ಬರ್ತಾರ್ರಿಪ್ಪ. ಸರ್ ಬರ್ತಾರೆ ಸರ್, ಹಂಗಂತೇನಿಲ್ಲ ಸರ್. ತಮ್ಮ 2 ನಿಮಿಷ ನಾವು ಅಮೂಲ್ಯವಾದ ಸಮಯ ನಮ್ಗೆ ಕೊಡಿ ಸರ್. 2 ನಿಮಿಷ ಅಲ್ಲ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಇಂಟ್ರೆಸ್ಟ್ ಅಂತ ಏನು ಸರ್, ನಮಗೋಸ್ಕರ 2 ನಿಮಿಷ ಕೊಡಿ ಸರ್. ಬ್ಯಾಡ್ರಿಪ್ಪ, ಹೋಗ್ಬಿಡ್ರಿ. ಸುಮ್ಮನೆ ಸರ್ ಹಂಗಂತ ಕೆಲಸಗಳು ಭಾಳ ಅದಾವ್ರಿ. ನಮ್ಮ ಅದಕ್ಕೆ ಹೇಳ್ತಾರೆ ಸರ್, ನಮಗೋಸ್ಕರ ಒಂದು 2 ನಿಮಿಷ ಕೊಡಿ ಸರ್. ನಿಮ್ಮ ಜೀವನದ ಅಮೂಲ್ಯದ 2 ನಿಮಿಷ ನಮಗೋಸ್ಕರ ಕೊಡಿ. ಆಯ್ತಾಳ್ರಿ, ಹೇಳ್ರಿ. ಸರ್ ತೋರಿ, ನಿಮಗೋಸ್ಕರ ಒಳ್ಳೆ ಆಫರ್ದಲ್ಲ ಸರ್ ನಮ್ಮ ಕಂಪ್ನಿಯಿಂದ. ಸರ್ ಇದು ಹಿಮಾಲಯ ಪರ್ವತದಲ್ಲಿ ಬೀಳ್ತೇವೆ ಸರ್, ಶಿಲೆಯಿಂದ. ಇದು ಸ್ಫಟಿಕ ಅಂತ ಹೇಳ್ರಿ. ಇದು ಮೈಯಲ್ಲಿ ಹೀಟ್ ಇದ್ರೆ ಮತ್ತು ಫೈಲ್ಸ್ ಇದ್ರೆ ಎಲ್ಲಾ ಕಮ್ಮಿ ಆಗುತ್ತೆ ಸರ್ ಇದು. ಮತ್ ಸರ್ ಇದು ಧರಿಸೋದ್ರಿಂದ ಸರ್ ನೆಗೆಟಿವ್ ಥಾಟ್ಸ್ ಏನಿದ್ರು ಹೋಗ್ತಾವ ಸರ್ ಇವು. ಮತ್ ನೀವನ್ನ ಹೊರಗಡೆ ಎಲ್ಲಾ ಕಡೆಯಿಂದ ತೊಳಕ್ ಹೋದ್ರಿ ಸಿಕ್ಕಾಪಟ್ಟೆ ಹೇಳ್ತಾರೆ ನಿಮ್ಗೆ. ನಮ್ ಕಂಪ್ನಿದ ನಿಮ್ಗೆ ಚೀಪ್ ರೇಟ್ನೇ ಕೊಡ್ತೀವಿ ಸರ್ ಇದು. ಅಲ್ಲ ಇದು ಪಕ್ಕ ಐತೇನ್ರಿ ಕಂಪ್ನಿ ಇದು? ಸರ್ ಪಕ್ಕ ಅಲ್ರಿ, ಚೊಕ್ಕ ಐತ್ರಿ ಇದು. ನಮ್ ಕಸ್ಟಮರ್ಗೆ ಒಬ್ರು ಫೋನ್ ಹಚ್ಚಿ ಕೊಡ್ತೇನ್ರಿ, ಹೆಂಗ ಐತಂದ್ ಅವ್ರ ಹೇಳ್ತಾರೆ, ನಿಮ್ಗೆ ಕೇಳ್ರಿ. ಜಸ್ಟ್ ಫೋನ್ ಹಚ್ಚಿ ತೋರ್ಸಂತ ತೋಡ್ರಿ. ಹಲೋ, ನಮಸ್ಕಾರ ಸರ್. ಹಾ ನಮಸ್ಕಾರ ರೀ ಸರ್. ಇಲ್ಲಿ ಒಬ್ರಿಗೆ ನಮ್ಮ ಸರ್ ಭೇಟಾಕ್ ಬಂದಿದ್ರಿ ಒಬ್ರನ್ನ. ಹೌದನ್ರಿ? ಸರ್ ಸ್ಫಟಿಕನೇ ತಗೊಂಡ್ರಲ್ಲ, ನಿಮ್ಗೆ ಹೆಂಗ ಅನ್ಸಕತ್ತೈತ್ರಿ ತಗೊಂಡ್ರಿ? ಬಾಳ ಚಲೋ ಆಗೈತ್ರಿ ಸರ್. ನಾನು ಜೀವನದಾಗ ಬಾಳ ಕಷ್ಟ ಪಟ್ಟಿದ್ದೀರಿ. ನಾನು ಹೌದಲ್ರಿ, ಜೀವನದಾಗ ಏನ್ ಕೆಲಸ ಮಾಡಿದ್ರಿ ಅದು ಸಕ್ತಿ ಇಲ್ರಿ. ಬರೀ ನೆಗೆಟಿವ್ ಥಿಂಕಿಂಗ್ ಐತ್ರಿ ತಲೆಯಾಗ ನನಗ. ಇದನ್ನ ಕೊಟ್ಟು ಬಾಳ ಚಲೋ ಮಾಡ್ರಿ ಸರ್. ನನ್ನ ಜೀವನ ಆರಾಮಾಗೈತ್ ನೋಡ್ರಿ ಈಗ. ಬಾಳ ಅಂದ್ರ ಬಾಳ ಆರಾಮದಿನ ಸರ್. ಆತ ಸರ್, ಆತ್ರಿ. ಇಲ್ರಿ, ನಮಸ್ಕಾರ ಸರ್. ಸರ್ ಆತ್ರಿ, ನೋಡಿದ್ರಲ್ಲ, ಕನ್ಫರ್ಮ್ ಆತ್ರಿ ನಿಮ್ಗ. ಇಲ್ಲಿ ಊರಾಗ ಮಿಗರಾಜ್ ಮಿನಿಡ್ಸ್ ಅಂತ ಐತಿಲ್ರಿ, ಅದ್ರ ಮುಂದಿನ 3 ಕಾಂಪ್ಲೆಕ್ಸ್ ನಮ್ಮ ಆಫೀಸರ್ ನೋಡ್ರಿ, 3 ನಮ್ಮವ್ರಿ ಅವು. ಹೇಳಿದ್ದೆಲ್ಲ ಬಾಳ ಚಲೋ ಐತ್ರಿ. ಅದೆಲ್ಲ ಹೇಳಿದ್ರೆ ತಗೋಬೇಕ್ ಅನ್ಸಾದತಿ. ಬಟ್ ಆದ್ರೂ ಯಾಕೆ ಮತ್ತೆ ನಿಮ್ಗ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ರಿ. ಪ್ರತ್ಯಕ್ಷ ಕಂಡ್ರಿ ಪ್ರಮಾಣಿಸಿ ಎರಡೂ ಆಗ್ಯಾವ ನಿಮ್ಗೆ ಈಗ. ಮತ್ತೆ ಯಾಕ್ರಿ ಗುಸು ಅದ ಅಲ್ರಿ? ಅದನ್ನ ಬೇಕಾದ್ರೆ ನಿಮ್ಗೆ ಏನ್ ಹಂಗಾರ ಹೇಳ್ರಿ. ಇಲ್ಲಿ ಐತಿ, ಬೆಂಕಿ ಐತಿ, ನಾ ಉಂಗ್ರ ಪಂಗ್ರ ಭಾರಿ ಬರ್ರಿ ಇದಷ್ಟು ಸಾಕ್ರಿ ನನಗ. ಅಲ್ಲ ಇಲ್ಲ ಅಂತಲ್ಲ, ಹಳೆ ಕಾಲದ ಮಂದಿ ಯಾಕೆ ಇಷ್ಟು ವರ್ಷ ತಾಳಿ ಬಾಳ್ತಿದ್ರ ಅಂದ್ರ ಇಂಥವೆಲ್ಲ ಹಾಕ್ತಿದ್ರಿ ಅವ್ರು. 100-110 ವರ್ಷ ಯಾಕೆ ಬಾಳ್ತಿದ್ರ ಅಂದ್ರ ಈಗಿನ ಮಂದಿ ನೋಡ್ರಿ 50 ವರ್ಷಕ್ಕೆ ಡೆಮ್ ಅಂದ್ ಹೋಗ್ಬಿಡ್ತಾರೆ. ಅಲ್ಲ ಖರೆ ರೀ, ಬಟ್ ಇದು ಸಾಕ್ರಿ, ಇವ್ 2 ಸಾಕ್ ನನಗ. ಹೌದ್ರಿ? ನೋಡ್ರಿ ಈಗ 15 MB ಒಂದ್ 30,000 ಆಗೈತ್ರಿ. ಇಲ್ರಿ ಹಂಗಂದ್ರ ಆಯ್ತು ರೀ, ತಗೊಂತೇನ್ರಿ. ಅಮೌಂಟ್ ಕೊಟ್ಟಿರ್ತೀನಿ. ಕಾಜಿ ಬಿಡ್ರಿ ನೀವು. ನಿಮ್ಮ ಆಫೀಸಿಗೆ ಬಂದ್ ಹೋಗ್ತೀನಿ ಮತ್ ನಾ ಹೇಳೀನಿ ಈಗ. ಬಂದು ಮಸ್ಟ್ ಸ್ಟ್ಯಾಂಡ್ ಶುಡ್ ಬೆಟ್ಟಾಗಿ ಹೋಗ್ರಿ. ತೋರಿ ಕೊಡ್ರಿ. ಸರ್ ಅದಾವ್ರಿ ಸರ್, ಬರ್ತೇನ್ರಿ. ಓಕೆ ಆಯ್ತು. ಏನೇನ್ ಮಾಡಿದಪ್ಪ ಇವತ್ತ? ಮಗಂಡ ಬೇಡ ಬೇಡ, ನಾಳೆ ಕುಂತ ಬಾಯ್. ಯಾಕೆ ಏನು ಸುದ್ದಾಗಿಲ್ಲ ಅಂತ? ಏನು ಯಾವ್ದು ಸಜ್ಜ ಆಗಿಲ್ಲ. ಅಡ್ಡಾಡ್ ಅಡ್ಡಾಡಿ ಅದ್ರ ಬಿಸಿಲು ಒಂದ್ ಬಾಳ ಐತ್ ಮರಿ. ಅವ್ನು ನೋಡ ಎಲ್ಲಾರು ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿ ಸಾಕಾಗೋತ್ ಮರೆ. ಇವತ್ ನೋಡ, ಇಲ್ಲಿ ನಾವು ಒಂದ್ ಮನಗಂಡ ಹೋಗತ್ತ ಮಾಡಿ ಬಂದೆ. ಎಲ್ಲಿ ಮರೆ? ಒಬ್ಬ ಕುರಿ ಸಿಕ್ತಿ, ಬಕ್ರಾ. ಹೌದಾ? ಮನಗಂಡ ಸಿಕ್ತಿ. ಎಲ್ಲಿ? ಇಲ್ಲಿ ಸಂಗಪ್ ಸುಮಗಳು ಅಂತ ಹೇಳಿದಾರಲ್ಲ, ಮಗಳು ಬಂಡೆ ಸೌಂಡ್ ಮಾಡ್ತಾರಲ್ಲ, ಅಲ್ಲೇ ಆಫೀಸ್ ಉಂಗುರ್ ಕೂದ್ಲವ ಅದನ್ಲ ಒಂಥರ. ಲಾಸ್ಟ್ ವಾರ ನಾನು ಅಲ್ಲಿ ಹೋಗಿದ್ದೆ. ಹೋಗಿದ್ದಿ? ಯಾಕೆ? ಅಲ್ಲಿ ಡಬಲ್ ಫ್ಲೋರ್ ಮನಿ ಐತಾರ, ಅಲ್ಲಿ ಅಲ್ಲೇ ನೋಡ, ಅಲ್ಲೇ ಅಲ್ಲಿ ಮ್ಯಾಗಿದ್ದ ಆಫೀಸ್ನಾಗ ಇರ್ತಾನಲ್ಲ ಅವನ. ಯಾಕೆ ಏನತ್ತ? ಅಲ್ಲಿ ಹೋಗ್ಬಾರ್ದಾಗಿತ್ತು. ನೀ ಹೋದ್ವಾರ ನಾನು ಅಲ್ಲಿ ಹೋಗಿದ್ದೆ. ನಾನು ಒಳಗ್ ಕುಂದ್ರಿಸಿ ಎಲ್ಲಾ ಐಟಮ್ಸ್ ಎಲ್ಲಾ ನೋಡಿದ. ನೋಡಿ ಇನ್ನೇನ್ ರೊಕ್ಕ ಕೊಡ್ಬೇಕ ಅನ್ನೋತಿಗನ ನೀವ್ ಏನೇನ್ ಮಾಡ್ರಿ, ಎದಕ್ ಬಂದಿರಿ, ಎಷ್ಟ್ ರೊಕ್ಕ ಇಸ್ಕೊತೀರಿ, ಎಷ್ಟ್ ಮಂದಿ ಮೋಸ ಮಾಡ್ತೀರಿ ಎಲ್ಲಾ ಹೇಳಕತ್ ಬಿಟ್ಟಪ್ಪ. ಫೇಸ್ ರೀಡಿಂಗ್ ಕಲ್ತಾನ ಅನ್ಸತ್ತವ, ಮುಂದಾಗೋದು ಹಿಂದಾಗೋದು ಎಲ್ಲಾ ಹೇಳ್ತಾನ ಅನ್ಸತ್ತವ. ಅಂತವನ್ಕೆ ನೀ 30,000 ರೂಪಾಯಿ ಇಸ್ಕೊಂಡ್ ಅಂದ್ರ ನನ್ಗೆ ಯಾಕೋ ಡೌಟ್ ಬರತ್ತು. ಸುಳ್ಳಲ್ಲು, ಕರಿನ ಕೊಟ್ಟಾನ 30,000 ಕೊಟ್ಟಾನ. ಕುಡುಂಬ ಅಲ್ಲವ, ನನ್ಗೆ ಯಾಕೋ ಡೌಟ್ ಬರತ್ತಿ. ಏನೋ ಪ್ಲಾನ್ ಮಾಡ್ಯಾನ ಅನ್ಸತ್ತವ. ನೀವು ದೊಡ್ಡ ಹಳ್ಳನ ತೋಡ್ಯಾನ ಅನ್ಸತ್ತವ. ಅವ ನಿನಗ 30,000 ರೂಪಾಯಿ ಕೊಟ್ಟಾನ ಅಂದ್ರ ಏನೋ ದೊಡ್ಡ ಪ್ಲಾನ್ ಮಾಡೋದಕ್ಕೆ ಅಂತಾನ. ಏನ್ ಪ್ಲಾನ್ ಮಾಡಾತ ನೋಡ್ಕೊಂಡ್ ಬರುಂಬಾ, ಹೋಗಿ ನೋಡ್ಕೊಬೇಕು. ಹೋಗುಂಬಾ. ಇಲ್ಲ ಮತ್ ಸುಮಾರು ಸಮಸ್ಯೆ ಆಬಾರ ಹೋಗಿ. ಏನೋ ಸಮಸ್ಯೆ ಆಗಲ್, ಬಾ ನೋಡ್ಕೊಂಡ್ ಬರಾಕ. ಏನಾಕತ್ತೆ ಪ್ಲಾನ್ ಏನ್ ಮಾಡ್ಯಾನ ನೋಡೇ ಬಿಡುಂಬಾ. ಹೋಗುಣಂದೆ. ಅಲ್ಲ ಆಫೀಸ್ಗೆ ಹೋಗಿದ್ದಲ್ಲ, ಮೂಲಿ ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಿ ನಾವು ನೋಡಿದೇನ. ಎಲ್ಲೋ ಮರ ಸೇಲ್ ಮಾಡೋ ಗದ್ಲಾಗ ಹಂಗ ಬಂದ್ಬಿಟ್ಟು ನೋಡ್ಬೇಕು. ಇಂಥವೆಲ್ಲ ಹೋಗಿರ್ತಿ ಅಂದ್ಮೇಲೆ ಮೊದಲು ನೋಡ್ಬೇಕಂತ. ಏನ್ ಮಾಡತ್ತಿಪ್ಪ ದೋಸ್ತ? ಏನಿಲ್ಲ, ವರ್ಕ್ ಮಾಡತ್ತಿದ್ದೆ. ಎಲ್ಲಪ್ಪ ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕ. ಮನೆ ಬಂದಿದ್ದಲ್ಲ ಅವನಂಕರ ವಿಷಯ ಕಳಿಸಿದೆ. ಅಂತವನ ಸೇಮ್ ಇವತ್ ಬಂದಿದ್ದ.
ಬಂದು ಏನ್ ನಾಟಕ ಮಾಡಿನಪ್ಪ ಹಂಗ ಹಿಂಗ ಅಂತೆಲ್ಲ ಹೇಳ್ದ ಬಾ 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 ಹ್ಮ್ ಹೇಳಿ 30,000 ರೂಪಾಯಿ ಆಗತ್ರಿ ಹಂಗ ಹಿಂಗ ಅಂದ ನಾನು ಕೊಟ್ಟು ಕಳ್ಸಿದೆ. ಅವೇನ್ ತಿಳ್ಕೊಂಬಿಟ್ಟನ ಇದು ದೊಡ್ಡ ಬಕ್ರ ಸಿಕ್ತಿದ ಇದಕ್ ಬಾರೆ ಟೋಪಿ ಹಾಕಿನ ಅಂತ ತಿಳ್ಕೊಂಡ ನಾವ 30,000 ರೂಪಾಯಿ ನಂಗೇನ್ ಬಾಳ ಅಲ್ಲದ. ಏನ್ ಮಾಡಿ ಗೊತ್ತಾನ ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಅದಾವ, ಪ್ರತಿಯೊಂದು ವಿಡಿಯೋ ಫುಟೇಜ್ ಅದಾವ, ಎಲ್ಲಾ ತಗೊಂಡ್ ಎಡಿಟ್ ಮಾಡತ್ತೀನಿ. ಎಡಿಟ್ ಮಾಡಿ ಸೋಶಿಯಲ್ ಮೀಡಿಯಾ ಬಿಟ್ಟು ತಿಳ್ಕೊ. ಇವ್ ಹೊರಗ್ ನಾಳೆ ಕಾಯಿಪಲ್ಲೆ ಮಾರಕ್ ಹೋದ್ನಂದ್ರುನು ಕಾಯಿಪಲ್ಲೆ ಸಹಿತ ತೊಂದಿರ್ಬಾರ್ದ. ಇವಾಗ ಮಾಡಿದ ಪ್ರತಿಯೊಂದು ಕಿತ್ತಿ ಬೆದಾವಲ್ಲ ಎಲ್ಲಾ ಹೊರಗೆ ಬಿಡ್ಬೇಕು. ಹಂಗತ್ತಿ ಗಿಟ್ಟಿನ ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪ್ರತಿಯೊಂದೊಂದು ಆಪ್ ದಾಗ ಬಿಡಾಕತ್ತೀನಿ. ಬಿಟ್ಟಿನಿ ಅಂದ್ರ ಮರ್ಯಾದೆ ಹೊಳ್ಳಿ ಯಾರು ಮಾಡಿರ್ಬಾರ್ದು. ಈ ತರ ಮೋಸ ಯಾರು ಮಾಡಿರ್ಬಾರ್ದು. ಯಾಕಂದ್ರ ಎಷ್ಟೋ ಜನ ಕಷ್ಟಪಟ್ಟು ದುಡ್ದಿರ್ತಾರ. ಇವ್ರು ಹೇಳೋದಕ್ಕ ನಮ್ ಜೀವನ ಚೆನ್ನಾಗತ್ತ ಅನ್ನೋ ಸಂಬಂಧ ಇವ್ರ ಮಾತು ಕೇಳ್ಕೊಂಡು ರೊಕ್ಕ ಕೊಟ್ಬಿಡ್ತಾರ. ಇಲ್ಲ ಈಗ ಮಾಡಾತೀನಿ, ನೀನು ಶೇರ್ ಮಾಡಿ ಎಲ್ಲಾ ಕಡೆಗೂ ನಾ ವಿಡಿಯೋಸ್ ಬಿಡ್ತೀನಿ ನಿನಗ. ಪ್ರತಿಯೊಂದೊಂದು ಗ್ರೂಪಿಗೆ ಶೇರ್ ಮಾಡು. ಇಂತ ಹೊಳ್ಳಿ ಯಾರು ಈ ತರ ಕೆಲಸ ಮಾಡಕ್ ಬಂದಿರ್ಬಾರ್ದು. ಆತರ ಮಾಡೋಣ ಅಂತೀವಿ. ನಮಸ್ಕಾರ ಸರ್. ನಮಸ್ಕಾರ. ಬರ್ರಿ ಮತ್ತೇನ್ ಹೊಸ ಪ್ರಾಡಕ್ಟ್ ಯಾವತ್ತು ಮುಂದೆ ತೋರಿಸ್ಬೇರಿ. ಏನಿಲ್ರಿ ಸರ್, ಸುಮ್ ಹಂಗ ಇದು ಮಾಡಿದಾರ ಸರ್. ಸಾರಿ ರೀ ಸರ್. ಸಾರಿ ಕೇಳತ್ರಿ ಗೊತ್ತಾಗೋಲ್ತಲ್ಲ. ಮಾತಾಡ್ದೆಲ್ಲ ಕೇಳ್ಸೊಂದ್ರಿ ಸರ್ ನಾವು. ಹೌದಾ? ಅಲ್ಲ ಈ ತರ ಮಾಡಾಕ್ ನಿಮ್ಗ ಹೆಂಗಾರ ಮನಸ್ಸು ಬರುತ್ತ ಅಂತ ಹೇಳ್ರಿ ಮೊದ್ಲೇಕ. ಸರ್ ಏನೋ ಹೊಟ್ಟಿ ಪಡಿ ಅಂತ ಮಾಡಿ ಬಿಡ್ರಿ ಸರ್. ಅಲ್ಲೋ ಹೊಟ್ಟೆ ಪಾಡಿಗೋಸ್ಕರ 108 ಕೆಲಸ ಅದಾವು. ಈ ತರ ಮಂದಿ ಮೋಸ ಮಾಡಿ ರೊಕ್ಕ ತಗೊಂತಾರ, ಲಾಸ್ ಆಗಲ್ಲ ನಿಮ್ಗ. ಈಗ ನೋಡಿ ಆಟೋ ಡ್ರೈವರ್ ಅದ, ನೀವು ಸಾಲಿ ಕಲ್ತಿಲ್ಲ ಏನಿಲ್ಲ, ಮುಂಜಾನೆ ಸಣ್ಣ ದುಡಿದಾನ. ಹೇಳ ಎಲ್ಲಪ್ಪ ಅವ್ರಿಗೆ ಒಂದ್ ಸ್ವಲ್ಪ. ಮತ್ ಇಷ್ಟೆಲ್ಲಾ ಕಷ್ಟಪಟ್ಟು ದುಡಿಯಾಕತ್ತಾನವ. ನೀವ್ 2 ಸೆಕೆಂಡ್ ಮಾತ್ ಹೇಳಿ ಮಂದಿ ಮೋಸ ಮಾಡಿ ರೊಕ್ಕ ಸಂಪಾದನೆ ಮಾಡ್ತೀರ ಅಂದ್ರ ನಿಮ್ ಸುಮ್ ಬಿಟ್ರೆ ಕೆಲಸ ಆಗಂಗಿಲ್ಲ. ಇದನ್ನೆಲ್ಲಾ ಕಡೆ ಬಿಡ್ತೀನಿ, ಯೂಟ್ಯೂಬ್, ಫೇಸ್ಬುಕ್ ಎಲ್ಲಾ ಕಡೆ ಬಿಟ್ಟಿನಿ ಅಂದ್ರ ಗೊತ್ತಾಗತ್ ನಿಮಗ. ಹೊರಗ ಹೆಜ್ಜೆ ಇಡ್ಬೇಕಾದ್ರೆ ನೋಡ್ಕೊಂಡ್ ಹೆಜ್ಜೆ ಇಡ್ಬೇಕು ನೀವು. ಕೆಲಸ ಮಾಡಲ್ಲ ಸರ್. ಇಲ್ಲ ಸರ್, ಯಾ ನಂಬಿಕೆ ಮ್ಯಾಗ ನಿಮ್ ಸುಮ್ ಬಿಡ್ಬೇಕು ನಾನು? ಇಲ್ಲ ಸರ್, ಇನ್ನೇ ಮಾಡಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಕರೆಕ್ಟ್ ಆಗತ್ತಲ್ಲ? ಸಾರಿ ಸರ್, ಸರ್ ಇವತ್ತ ಹೋಗ್ಬೇಕು ಸರ್. ಈ ತರ ಸಾರಿ ರೀ ಸರ್, ಮಾಡ್ಬೇಡ್ರಿ. ಇನ್ನೊಂದ್ಸಲ ಎಲ್ರ ಕಣ್ಣಿಗೆ ಕಾಣಿಸ್ಕೊಂಡ್ರ ಆಯ್ತಲ್ಲ, ಆಯ್ತು ನಿಮ್ ಬೇರೆ ಆಯ್ತು. ಸರ್ ಸಾರಿ ಸರ್. ಸಾರಿ ಸರ್, ಸಾರಿ ಸರ್. ಅಮೌಂಟ್ ನಿಮ್ ರೊಕ್ಕ ತಗೊಂಡ್ಬಿಟ್ರಿ ಸರ್. ಇದೊಂದ್ಸಲ ಬಿಡ್ತೀನಿ. ಏನ್ರ ಈ ತರ ಕಣ್ಣಿಗೆ ಬಿದ್ರಿ ಅಂದ್ರ ಬೇರೆನೇ ಇರ್ತದ. ಊರಾಗ ಇಲ್ಲಿ ಕಾಣಿಸ್ಕೋಬಾರ್ದು ನೀವು ಹೇಳಾಕ. ನೋಡಿ ಈಗ ಆಯ್ತು ಪುಣ್ಯದ ಇನ್ನ ತುಂಬಿಟ್ಟ ಪೊಲೀಸ್ ಸೋಷಿಯಲ್ ಮೀಡಿಯಾ ಅದು ಇದನ್ನ ಹಾತಿದ್ದಾವ. ಹಿಡಿದು ಒಳಗ ಹಾಕ್ಸಿದ್ನ ಅಂದ್ರ ಸೀದಾ ಒಳಗ ನಾವ್ ಇಬ್ರು ಹುಚ್ಚಿ ಒಬ್ಬ ಶಾನೆ ಅದನ್ನ ಅಂತೇಳಿ ಅಂಜಿದಾನ. ಮತ್ತೆ ಜಗತ್ನ್ಯಾಗ ಎಷ್ಟು ಮಂದಿ ದಾಟ್ರಿ ಹೇಳ. ಹೌದ, ಅವ್ರಿಗೆ ಮೋಸ ಮಾಡಿ ನೋಡಿ. ಅವ್ರಿಗೆ ಮಾಡೋಣ ಇನ್ನ ನಡಿ ನಡಿ ಹೋಗೇ ಬಂದ್ ನಡಿ. ಮೋಸ ಮಾಡೋಕ್ಕೆ ಬರ್ತಾ ಇದ್ದಾರೆ, ಎಲ್ಲರೂ ಅಲರ್ಟ್ ಆಗಿರಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಒಂದು ಕಿರುಚಿತ್ರನ. ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆನ ಹುಷಾರಾಗಿಡ್ಬೇಕು. ಯಾಕಂದ್ರೆ ಈ ಮೂವಿಲಿ ಮುಂದೆ ಏನಾಗುತ್ತೆ ಅಂತ ನನ್ಗೆ ಗೊತ್ತಾಗುತ್ತೆ ಅಂತ ತೋರಿಸಿದೀವಿ. ಬಟ್ ರಿಯಾಲಿಟಿ ಒಳಗೆ ಆ ಥರ ಇಲ್ಲ. ಸೊ ಅದಕ್ಕೋಸ್ಕರ ಲೈಫಲ್ಲಿ ಮೋಸ ಹೋಗಕ್ಕೆ ಹೋಗ್ಬೇಡಿ. ಮೋಸ ಹೋಗೋರನ್ನ ಎಚ್ಚೆತ್ಕೊಳ್ಳೋ ಹಾಗೆ ಮಾಡಿ. ಈ ಮೂವಿಯಿಂದ ನಾವು ಮೋಸ ಹೋಗ್ಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಮೂವಿನ ಮಾಡಿದೀವಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡ್ರೆ. ಮತ್ತೆ ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋನು ನಿಮಗೆ ಬರ್ತಾವೆ. ಎಲ್ಲಾ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇದುವರೆಗೂ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ.